ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಜೇಕಿನಕಟ್ಟಿ ತಾಂಡದಲ್ಲಿ ರೈತನೊಬ್ಬ ತನ್ನ ಭೂಮಿಯನ್ನ ಅರಣ್ಯ ಇಲಾಖೆ ಕಬಳಿಸಲು ಯತ್ನಿಸ್ತಾ ಇದೆ ಎಂಬ ಗಂಭೀರ ಆರೋಪ ಮಾಡಿದ್ದಾನೆ. 90 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನನ್ನ ಅರಣ್ಯ ಇಲಾಖೆ ಸೇರಿದ್ದು ಎಂದು ಹೇಳಿ ಅಧಿಕಾರಿಗಳು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಎಂದು ರೈತ ಈರಪ್ಪ ಸೋಮಪ್ಪ ಲಾಮಣಿ ಅಳಲನ್ನ ತೋಡಿಕೊಂಡಿದ್ದಾರೆ. 1.5 ಎಕರೆ ಜಮೀನಿನಲ್ಲಿ ಜೀವನ ಸಾಗಿಸ್ತಾ ಇರುವ ಈರಪ್ಪ ಲಾಮಣಿ ತಮ್ಮ ಕುಟುಂಬ ಹಲವಾರು ತಲೆಮಾರುಗಳಿಂದ ಇದೇ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬಂದಿದೆ ಎಂದು ಹೇಳಿದ್ದಾರೆ. ಜಮೀನಿನ ಪಕ್ಕದಲ್ಲೇ ಸಕ್ಕರೆ ಕಾರ್ಖಾನೆ ಇರೋದ್ರಿಂದಾಗಿ ಭೂಮಿಯ ಮೌಲ್ಯ ಹೆಚ್ಚಾಗಿದ್ದು ಇದೇ ಕಾರಣಕ್ಕೆ ಭೂಮಿಯನ್ನ ಕಬಳಿಸಲು ಯತ್ನ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ರೈತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಭೂಮಿಯಂತೂ ಬಿಡೋದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈ ಕುರಿತು ಸಂಬಂಧಪಟ್ಟಂತಹ ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು ರೈತನ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಸರ್, ಇದು ಸುಮಾರು ನಮ್ಮ ತಂದೆ ತಾಯಿರು ಮಾಡೋಗಿರೋ ಜಾಗ ಇದು. ಸುಮಾರು ನಮ್ಮ ತಂದೆ ತಾಯಿರು ಮಾಡೋಗಿದ್ದನ್ನು ನಾ ಮಾಡ್ತಾಯಿದ್ದೀನಿ ಸರ್. ಫಾರೆಸ್ಟ್ನವ್ರು ಬಂದು ನಮಗೆ ಇದು ಅರಣ್ಯ ಐತಿ ಅದೈತಿ ಅಂತೇಳಿ ಕೇಸ್ ಮಾಡಿದ್ರು ಸರ್. ಸುಮಾರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರಿ? ಸುಮಾರು 94 ರೀ, 1994ರಿಂದನೂ ನಮ್ಮ ತಂದೆಯವ್ರ ತಾಯಿರು ಮಾಡೋಗಿದ್ದ ಜಾಗ ಅದನ್ನು ನಾ ಮಾಡಾಕತ್ತೇವೆ ಸರ್. ಇನ್ನೊಂದು ಫಾರೆಸ್ಟ್ನವ್ರು ಮ್ಯಾಗ ಬಂದು ಕೇಸ್ ಹಾಕೋದು. ಎಷ್ಟು ಎಕರೆ ಐತ್ರಿ ಇದು? 1 ಎಕ್ಟರ್ ಸುಮಾರು 30 ರಿಂದ 36 ಜನ ಅದಾರ ಸರ್. ಅಷ್ಟು ಬಿಟ್ಟಾರೆ ನನ್ನ ಮೇಲೆ ಟಾರ್ಗೆಟ್ ಮಾಡಾಕತ್ತಾರ ಸರ್. ಈ ಟೈಪ್ ನಮ್ಮ ಮೇಲೆ ದೌರ್ಜನ್ಯ ಭಾಳ ನಡೆಯುತ್ತೆ. ಟಾರ್ಗೆಟ್ ಯಾಕೆ ಮಾಡ್ತಾರೆ? ನಮ್ಮನ್ನ ಟಾರ್ಗೆಟ್ ಗೊತ್ತಿಲ್ಲ ಸರ್. ನಾವು ಸ್ವಲ್ಪ ಮುಂದಾಗಿ ಮಾತಾಡ್ತೇವ್ರಿ, ಅದಕ್ಕೆ ನಮಗೆ ಟಾರ್ಗೆಟ್ ಮಾಡಾಕತ್ತಾರ. ನಾವು ಎಲ್ಲ ಕಾನೂನುಬದ್ಧವಾಗಿ ಮಾತಾಡ್ತೇವ್ರಿ. ಕೇಸ್ ಆಗೈತಿ, ಅದ್ರ ಮೇಲೆ ಎಲ್ಲರನ್ನು ಬಿಟ್ಟು ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಯಾಕೆ ಇದು ಮಾಡಾಕತ್ತೀರಿ ಅಂತ ಕೇಳಿದ್ದಕ್ಕೆ ಬರೀ ಎಲ್ಲ ಶಾಸಕರಿದ್ರಿಗೂ ಇದು ತಪ್ಪು ಮಾಹಿತಿ ಕೊಡ್ತಾರೆ. 10 ಎಕರೆ ಮಾಡ್ಯಾರ ಅಂತೇಳಿ ಸುಳ್ಳು ನಮಗೆ ಮಾಹಿತಿ ಕೊಡ್ತಾರೆ. ಶಾಸಕರಿದ್ರಿಗೆ ಹೋಗಿ ಸುಳ್ಳು ಮಾಹಿತಿ ಕೊಟ್ಟು 10 ಎಕರೆ ಹೊಲ ಹೊಡೆದಾನ್ರಿ ಅವ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟು ಮೊನ್ನೆ ಮೋಜಣಿ ಮಾಡಿದಾಗ 1 ಎಕರೆ 20 ಗುಂಟೆ ಬಂದೈತ್ರಿ ಸರ್. ನಂದು ಮೋಜಣಿ ಮಾಡಿದಾಗ ಶಾಸಕರಿದ್ರಿಗೆ ತಪ್ಪು ಮಾಹಿತಿ ಕೊಟ್ಟ ನಮಗೆಲ್ಲ ತಪ್ಪು ತರದಿಂದ ಶಿಕ್ಷಾಕತ್ತಾರೆ. ಇದೆಷ್ಟು ಎಕರೆ ಐತಿ? ಈ ಸುಮಾರು 2 ಎಕರೆ 25 ಗುಂಟೆ ಐತ್ರಿ ಸರ್. ಎಲ್ಲಿಂದ ಕೆಲವೊಬ್ಬರು ಮಾಡ್ಯಾರ ಸರ್. ಅರ್ಧ ಎಕರೆ, 1 ಎಕರೆ, 1.5 ಎಕರೆ ತಳವಾರ ಜಾತಿಯವ್ರು ಅದಾರ ಸರ್. ನಮ್ಮ ಲಮಾಣಿ ಜಾತಿಯವ್ರು ಅದಾರ, ಅಕ್ಷಲ್ರು ಅದಾರ ಸರ್. ಇವರೆಲ್ಲ 4 ಮಂದಿ 20 ಗುಂಟೆ, 30 ಗುಂಟೆ, 40 ಗುಂಟೆ ಒಳಗಿದ್ದವರು 4 ಎಕರೆ ಉತ್ತಾರ ಆಗಿದಾವ ಸರ್. ಈ ಟೈಪ್ ಎಲ್ಲ ಮೋಸ ಮಾಡ್ಯಾರ ಸರ್. ಅಕ್ರಮ್ ಸಕ್ರಮ್ ಕಮಿಟಿಯದಾಗಿರೋ ಸದಸ್ಯ ಅನ್ನೋ ಹುಡುಗ ಅವಂಗ ನಾವು ಇಲ್ಲಿ ಭೂಮಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ 1 ಪಟ್ಟ ಅಲ್ಲ 1 ಇಂಚು ಭೂಮಿ ಕೊಡ್ಸಂಗಿಲ್ಲ ಅಂತೇಳಿ ನಮಗೆ ಈ ತರ ಧಮಕಿ ಕೊಡ್ತಾ ಇದ್ದಾನೆ. ರಾಜು ಲಮಾಣಿ ಅಂತೇಳಿ ನೀಲಕಟ್ಟಿ ತಂಡದವ. ಇಲ್ಲ ಯಾರ್ಯಾರಿನ ಕಳಿಸ್ತಾನ, ಜಗಳ ಹಚ್ತಾನ. ಶಾಸಕರ ಗಮನಕ್ಕೆ ಬಂದಿದ್ರಿ? ಶಾಸಕರ ಗಮನಕ್ಕ 10 ಸಲ ಹೋಗಿರ್ಬೋದ್ರಿ. ಲಾಸ್ಟಿಗೆ ಜಾರಕಿಹೊಳಿ ಸಾಹೇಬ್ರು ಏನಂದ್ರ, ತಮ್ಮ ನೀವು ಇದ್ರಾಗ ಅದೀವ್ ಅಂತೇಳಿ ತೋರ್ಸಾಕಂದ್ರ ನೀವು GPS ಫೋಟೋ ಆಗ್ಬೇಕು, ನೀವು ಅದನ್ನ ಸರ್ವೆ ಮಾಡಾಕ್ ಬಿಡ್ಬೇಕು ಅಂತೇಳಿ ನಮಗೆ ಶಾಸಕರ ಜಾರಕಿಹೊಳಿ ಸಾಹೇಬ್ರ ಹೇಳಿಂದ ನಾವು ಇದನ್ನ ಫೋಟೋ ಮಾಡಾಕ ಮತ್ತು ಸರ್ವೆ ಮಾಡಾಕ್ ಕೊಟ್ಟೇವ್ರಿ. ಆ ಪ್ರಕಾರ ಸರ್ವೆ ಮಾಡಿದ ಮ್ಯಾಗ ಇವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ನೀವು ಸರ್ವೆ ಮಾಡೀವಿ, ನಮ್ಮ ಹದ್ದು ಅನ್ನೋದು ನಾವು ಗುರುತಿಸ್ಕೊಂಡೇವಿ, ನಿಮಗೆ ಬರಾಕ್ ಕೊಡಂಗಿಲ್ಲ, ಅದು ಮಾಡಂಗಿಲ್ಲ. ಸುಖ ಸುಮ್ಮನೆ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಾಲ್ಕದಾಗ ಕುಂದ್ರಿಸಿ 3-4 ತಾಸು ಕುಂದ್ರಿಸಿ ಆಮೇಲೆ ಹೊಳ್ಳಿ ಕಳಿಸ್ತಾರೆ ಸರ್. ನೀವು ಇಲ್ಲಿ ಏನು ಮಾಡಂಗಿಲ್ಲ, ಇಲ್ಲಿ ಬಿತ್ತಂಗಿಲ್ಲ, ಈ ಟೈಪ್ ಅಂತೇಳಿ ನಮಗೆ ದೌರ್ಜನ್ಯ ನಡೆಸಾಕತ್ತಾರ ಸರ್. ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿ